ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೋನಮೂರ್ತಿ ಯೂಟ್ಯೂಬ್ ಚಾನಲ್. ಇವತ್ತು ಶಿವರಾತ್ರಿ ಸ್ಪೆಷಲ್ ಆಗಾಗಿ ಕೀಲ್ಸ ಮಾಡ್ತಿದ್ದೀವಿ. ಕೆಲವೊಂದು ಕಡೆ ಕೀಲ್ಸ ಅಂತಾರೆ, ಕೆಲವೊಂದು ಕಡೆ ಹಾಲ್ಬಾಯ್ ಅಂತಾರೆ. ನಾವು ಕೀಲ್ಸ ಅಂತ ಹೇಳ್ತೀವಿ. ನೋಡಿ, ಈ ಥರ ನಡಗಿದ್ರೆ ಮಾತ್ರ ಚೆನ್ನಾಗಿ ಬರುತ್ತೆ ಅಂತ ನಮ್ಮಮ್ಮ ಹೇಳ್ತಿದ್ರು. ಅರ್ಧ ಕೆ ಜಿ ನಾನು ರಾಗಿ ತೊಗೊಂಡ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡು ನೆನೆಸಿಟ್ಟಿದ್ದೀನಿ. ಇವಾಗ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿ ಮಾಡಿ ನಂತರ ಸೋಸ್ಕೋಬೇಕಾಗುತ್ತೆ. ಈ ಥರ ಸೋಸ್ಕೋಬೇಕಾಗುತ್ತೆ. ನಾನು ಅರ್ಧ ಕೆ ಜಿ ರಾಗಿಗೆ ನಾನು 2 ಬೌಲನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ. 2 ಬೌಲನ್ನ ಬೆಲ್ಲ ತೊಗೊಳ್ತಾ ಇದ್ದೀನಿ. ಸಾಕಾಗುತ್ತೆ ಅಂತ ನೋಡಿ. ಈ ಬೌಲಲ್ಲಿ 2 ಬೌಲು ಬೆಲ್ಲ ತೊಗೊಳ್ತಾ ಇದ್ದೀನಿ. ಬೆಲ್ಲ ಹಾಕಿದ ನಂತರ ಮತ್ತೆ ಸೋಸ್ಕೋಬೇಕು, ಯಾಕಂದರೆ ಕಲ್ಲಿರುತ್ತೆ ಅನ್ನೋಕ್ಕೋಸ್ಕರವಾಗಿ ಮತ್ತೆ ಸೋಸ್ಕೊಳ್ತಾ ಇದ್ದೀನಿ. ಇವಾಗ ಹಾಲು ರೆಡಿಯಾಗಿದೆ. ಇವಾಗ ಸೋಸ್ಕೊಂಡಿಟ್ಟಿರೋಂಥ ಹಾಲು ನೋಡಿ, ಇದು ರೆಡಿಯಾಗಿದೆ. ಇವಾಗ ಕೆಲಸ ಇರೋದು ಆ್ಯಕ್ಚುಲಿ ಇವಾಗ ಪಾತ್ರೆ ಒಲೆ ಹಚ್ಕೊಂಡು ಪಾತ್ರೆ ಇಟ್ಕೊಂಡ್ಮೇಲೆ ಅದನ್ನು ನಾನು ಮುದ್ದೆ ಕೋಲು ತೊಗೊಂಡಿದ್ದೀನಿ. ಇಲ್ಲಿ ಮುದ್ದೆ ಕೋಲಿಂದ ನನಗೆ ಸರಿ ಹೋಗುತ್ತೆ. ಯಾವಾಗಲೂ ಅಷ್ಟೇ ಮುದ್ದೆ ಕೋಲಿಂದನೇ ಮಾಡೋದು. ಯಾವಾಗಲೂ ಹಿಂಗೆ ತಿರುಗಿಸ್ತಾನೆ ಇರಬೇಕು, ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಇಲ್ಲಾಂದರೆ ಗಂಟು ಆಗಿಬಿಡುತ್ತೆ, ಚಿಕ್ಕದು ಗಂಟು ಆಗಿಬಿಡುತ್ತೆ. ಹಾಗಾಗಿ ಈ ಥರ ತಿರುಗಿಸ್ತಾನೇ ಇರಬೇಕಾಗುತ್ತೆ ನಾವು. ನಾನು ಯಾವಾಗಲೂ ಅಷ್ಟೇ, ಇದನ್ನು ಶಿವರಾತ್ರಿ ಅಂದರೆ ನಾವು ಜಾಗರಣೆ ಇರುತ್ತಲ್ಲ ಅವತ್ತು ನೈಟ್ ಮಾಡ್ತೀವಿ. ನಾವು ಬೆಳಗ್ಗೆ ಎದ್ದು ದೇವರಿಗೆ ನೈವೇದ್ಯ ಇಟ್ಬಿಟ್ಟು ಆಮೇಲೆ ಇದನ್ನು ಊಟ ಮಾಡ್ತೀವಿ. ಯಾವಾಗಲೂ ಅಷ್ಟೇ, ವರ್ಷಕ್ಕೆ ಒಂದೇ ಸರಿ ನಾನಂತೂ ಮಾಡೋದು. ನಮ್ಮ ಸೈಡ್ ಎಲ್ಲರೂ ಅಷ್ಟೇ ಅಂದ್ಕೊಳ್ತೀನಿ. ನಾನು ವರ್ಷಕ್ಕೆ ಒಂದೇ ಸಲ ಅನಿಸುತ್ತೆ ಮಾಡೋದು. ನೋಡಿ, ಈ ಥರ ಆಗುತ್ತೆ ಅದು. ನಂತರ ಅದು ಕುದಿಬೇಕು. ಅಲ್ಲಲ್ಲೇ ಬಬಲ್ಸ್ ಬರುತ್ತೆ. ಆ ಥರ ಬಂದರೆ ಅದು ಬೆಂದಿದೆ ಅಂತೇಳಿ ನೋಡಿ ಬರುತ್ತೆ. ಅಲ್ಲಲ್ಲೇ ಬಬಲ್ಸ್ ಬರಬೇಕದು ಹಾಗೆ. ನಂತರ ಇದಾಗಿದೆ ನೋಡಿ. 2 ಪ್ಲೇಟ್ ತೊಗೊಂಡ್ಬಿಟ್ಟು ನಾನು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಮೇಲೆಲ್ಲ ಸಮ ಮಾಡ್ಕೊಂಬಿಟ್ಟು ಅದನ್ನು ನೈಟು ಮುಚ್ಚಿಟ್ಬಿಡ್ತೀವಿ ಅಷ್ಟೇ. ಮುಚ್ಚಿಟ್ಟು ನೋಡಿ, ಇದು ಬೆಳಗ್ಗೆ ನಾವು ಕಟ್ ಮಾಡಿಬಿಟ್ಟು ಅದನ್ನು ನೆಕ್ಸ್ಟು ದೇವರಿಗೆ ನೈವೇದ್ಯ ಮಾಡಿಬಿಟ್ಟು ನಾವು ಊಟ ಮಾಡ್ತೀವಿ. ನೋಡಿ, ಈ ಥರ ನಡಗಿದ್ರೆ ಮಾತ್ರ ಚೆನ್ನಾಗಿ ಬಂದಿದೆ ಅಂತ ನಮ್ಮಮ್ಮ ಹೇಳ್ತಿದ್ರು. ನೀವು ಮನೆಯಲ್ಲಿ ರೆಸಿಪಿನ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.